ಒಂದು ಭಯ ಇರುತ್ತೆ ಸರಿನಾ. ಟೆಸ್ಟ್ ಅಂದ್ರೆ ಸಾಕು ಯಪ್ಪಾ ನನ್ನ ಕಡೆ ಆಗುತ್ತೋ ಇಲ್ಲ ಅಂತ ಹೇಳಿ. ಕೆಲವರಿಗೆ ನಾವು ನೋಡಿದ್ದೀವಿ ಸ್ಕೂಲಲ್ಲಿದ್ದಾಗ ಎಷ್ಟನೇ ಕ್ಲಾಸ್ 8th 10th ಬಾ ನಿನಗೆ ಗೊತ್ತಾಗುತ್ತೆ 10th ಹಂಗಿರತ್ತಂತ. 10th ಆಮೇಲೆ PUC ಬಾ ನಿಂಗೆ ಗೊತ್ತಾಗುತ್ತೆ PUC ಟಫ್ ಇರುತ್ತೆ. ಆಮೇಲೆ ಡಿಗ್ರಿ ಬಾ ಹಂಗಿರುತ್ತೆ, ಎಲ್ಲ ಎದುರಿಸಿ ಇಂಜಿನಿಯರಿಂಗ್ ಬಾ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಆಮೇಲೆ PC ಓದೋರಿಗೆ PC ಟಫ್ ಇರುತ್ತೆ ಹಂಗಿರುತ್ತೆ, PSI ಟಫ್ ಇರುತ್ತೆ, FDST ಟಫ್ ಇರುತ್ತೆ. ಇಲ್ಲೊಬ್ಬ ವ್ಯಕ್ತಿ ನಮ್ಮ ಸ್ಟೂಡೆಂಟ್ ನಾ ಮೊನ್ನೆ ಹೇಳಿದ್ದೆ, ಅವರು UPSC ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ನಾನು ಮೊನ್ನೆ ಹೇಳಿದ್ದೆ ಆಯ್ತಾ. ಸೊ ಇವ್ರ ಹೆಸರು ಪೂಜಾ ಅಂತ. ನಾವು ಅವತ್ತಿನ ದಿನ ನಿಮ್ಗೆ ಹೇಳಿದ್ದೆ ಏನು ಅಂದರೆ ಏನು ಆದರೆ ಇವ್ರದ್ದು ಒಂದು ವಿಶೇಷತೆ ಏನಂದರೆ UPSCಲಿ ರ್ಯಾಂಕ್ ಬಂದಿದ್ದಾರೆ. ಅದಕ್ಕಿಂತ ಮುಂಚೆ ಅವರು SBIದಲ್ಲಿ ಮ್ಯಾನೇಜರ್ ಆಗಿದ್ದಾರೆ, SBI PU ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ನಾನು ಹೇಳಿದೆ ಮೊನ್ನೆ ರೀಸೆಂಟ್ ಇದ್ರ ಲಾಸ್ಟ್ ಕ್ಲಾಸಲ್ಲಿ ನಮ್ಮ ಸ್ಟೂಡೆಂಟ್ ಒಬ್ರು ಆಗಿದ್ದಾರೆ ಅಂತ ಹೇಳಿ. ಸೊ ಅವರ ಫ್ಯಾಮಿಲಿಗೆ ಹೋಗಿ, ಅವ್ರ ಹಬ್ಬ ಇತ್ತು ಅವ್ರ ಊರಲ್ಲಿ. ಸೊ ನಾನು ಭೇಟಿ ನೀಡಿದ್ವಿ, ಹೋಗಿ ಅವ್ರ ಫ್ಯಾಮಿಲಿ ಎಲ್ಲ ಮೀಟ್ ಆದ್ವಿ. ಎಲ್ಲ ಜಾಯಿಂಟ್ ಫ್ಯಾಮಿಲಿ, ಅದು ಒಂದು ತುಂಬ ಖುಷಿ ಆಯಿತು. ಒಳ್ಳೆ ಜನ, ಭರ್ಜರಿ ಭೋಜನ ಆಯಿತು. ತುಂಬ ನನಗೆ ಖುಷಿ ಆಯ್ತು. ನನಗೇನಂದ್ರೆ ಅಲ್ಲೇ ಅವ್ರ ಜೊತೆಗೆ ಆರಾಮಾಗಿ ಇದ್ದು ಬಿಡೋಣ ಏನೋ ಅಂತ ಅನ್ಸುತ್ತೆ. ಅಂದರೆ ಹಳ್ಳಿ ವಾತಾವರಣ ಅಷ್ಟು ಖುಷಿ ಕೊಡೋಷ್ಟು ಈ ನಮ್ಮ ಸಿಟಿ ಕೊಡೋದಿಲ್ಲ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಆಮೇಲೆ ಒಂದು ಮೆಚ್ಚಬೇಕು ಅಂತಂದರೆ, ಇವ್ರು UPSC ಕ್ಲಿಯರ್ ಮಾಡಿದರೂ ಸಹ ಒಂದು ಚೂರು ಅವರಲ್ಲಿ ಆ ಅಹಂ ಭಾವನೆ ಬಂದಿಲ್ಲ ರೀ. ಅವ್ರು ಹೇಗಿದ್ರು ಅಂತಂದರೆ, ಎಲ್ಲರೂ ಅಲ್ಲಿ ಫ್ಯಾಮಿಲಿಲಿ ಏನು ಮಹಿಳೆಯರಿದ್ರು. ಯಾಕಂದ್ರೆ ಎಷ್ಟೋ ಜನ ಓದಿರಲ್ಲ ಆಯ್ತಾ ಹಳ್ಳಿಲಿ. ಅವ್ರು ಹೆಂಗಿದಾರಲ್ಲ ಸೇಮ್ ಅವ್ರಿಗೆ ಅಡ್ಜಸ್ಟ್ ಆಗಿ ಹಂಗೆ ಇದ್ದಾರೆ. ಸ್ವಲ್ಪ ಕೂಡ ಅವರಲ್ಲಿ ಒಂದು ಅಹಂ ಇಲ್ಲ UPSC ಕ್ಲಿಯರ್ ಮಾಡಿದ್ರ ಅಂತ. ಸೊ ನನ್ನ ವಿದ್ಯಾರ್ಥಿನಿ ಜೊತೆಗೆ ಒಂದು ಫೋಟೋ ತೊಗೊಂಡಿದ್ದೀನಿ, ತುಂಬ ಖುಷಿ ಆಯಿತು. ಸ್ವಲ್ಪ ದಿನ ಆದಮೇಲೆ ನಾನು ಇವ್ರ ಇಂಟರ್ವ್ಯೂ ಮಾಡ್ತೀನಿ. ಅವ್ರು ಹೇಳಿದ್ದು ನೋಡಿ, ಇಂಜಿನಿಯರಿಂಗ್ ಸಹ ನಾನು ಯಾರ್ದು ಕ್ಲಾಸ್ ಕೇಳಿಲ್ಲ. ನಾನು ಇಂಜಿನಿಯರಿಂಗಲ್ಲಿ 3rd ಸೆಮ್ ಏನಿದ್ದೆ ಅಲ್ಲಿಂದ ನಿಮ್ಮ ಕ್ಲಾಸ್ಗಳನ್ನ ಕೇಳ್ತಾ ಇದ್ದೆ ಸರ್. ನಿಮ್ಮ ಒಬ್ರದ್ದು ಕ್ಲಾಸ್ಗಳನ್ನ ಮಾತ್ರ ನಾನು ಕೇಳಿದ್ದು ಆನ್ಲೈನಲ್ಲಿ. ಅದು ಅಂದರೆ ನಿಮ್ದು ಒಬ್ರದ್ದೇ ಬಿಟ್ಟರೆ ನಾನು ಯಾವುದೂ ಕ್ಲಾಸ್ ಕೇಳಿಲ್ಲ. ಯಾವುದೂ ಇವರು ಬೇರೆ ಕೋಚಿಂಗೇ ತೊಗೊಂಡಿಲ್ಲ, ಸೆಲ್ಫ್ ಸ್ಟಡಿ ಮಾಡಿಕೊಂಡು ಅವರು ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದಾರೆ. ಸೊ ನಾನು ಮೊನ್ನೆ ಹೇಳ್ತಾ ಇದ್ದಲ್ಲ ನಿಮ್ಗೆ, ಯಾಕಂದರೆ ಅವತ್ತು ನಾನು ಜಸ್ಟ್ ಹೇಳ್ತಾ ಇದ್ದೆ, ಯಾಕಂದ್ರೆ ಕಾಲ್ ಬಂದಿತ್ತು, ಹಬ್ಬಕ್ಕೆ ಅವರು ನನಗೆ ಇನ್ವೈಟ್ ಮಾಡಿದ್ರು. ಸೊ ಅಲ್ಲೇ ಹೋಗಿ ನಾನು ಅವ್ರು ಮಾತಾಡಿಸಿ ಫೋಟೋಗಳನ್ನು ತೊಗೊಂಡಾದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಸುಮ್ಮನಾದೆ. ಸೊ ಇವ್ರ ಜೊತೆ ಇಂಟರ್ವ್ಯೂನ ಮಾಡೋಣ. ಅವ್ರು ಏನಂತಿದ್ದಾರೆ, ಸರ್ ಸ್ವಲ್ಪ ಮೆಡಿಕಲ್ ಎಲ್ಲ ಮುಗಿಲಿ ಸರ್, ಅದಾದಮೇಲೆ ಇಂಟರ್ವ್ಯೂ ಮಾಡೋಣ ಅಂತಂದರು. ಯಾಕಂದರೆ ಈಗ ಎಷ್ಟೋ ಜನಕ್ಕೆ ರಿಸಲ್ಟ್ ಬಂದಿರುತ್ತೆ, ರಿಸಲ್ಟ್ ಬಂದಾದಮೇಲೆ ಈಗಲೇ ಬೇಡ ಸರ್, ಜಾಯಿನ್ ಆದಮೇಲೆ ಮಾಡೋಣ ಹಾಗೆಲ್ಲ ಅನ್ನೋದಿರುತ್ತೆ. ಸೊ ಇವರು ಕೂಡ ಮೆಡಿಕಲ್ ಎಲ್ಲ ಮುಗಿದ ಮೇಲೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ನಾನು ಇವ್ರ ಜರ್ನಿ ಏನಿದೆಲ್ಲ ಅದನ್ನೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಹೇಗೆ ಇವರು ಸ್ಟಡಿ ಮಾಡಿದರು, ಫ್ಯಾಮಿಲಿಯಲ್ಲಿ ಯಾವ ಥರ ಸಪೋರ್ಟ್ ಇತ್ತು, ಇವ್ರದ್ದು ಸ್ಟೋರಿ ನೀವು ಕೇಳೋದಕ್ಕೆ ಭಾಳ ಮಜಾ ಇದೆ. ಖುಷಿ ಏನಂತಂದರೆ, ಕೋಚಿಂಗ್ ಇಲ್ದೇನೆ ಬಟ್ ಅವ್ರೇನು ಹೇಳಿದ್ರು, ಮೆಂಟಲಿಟಿ ನಂಗೆ ಟಫ್ ಆಗ್ತಿತ್ತು. ಆಮೇಲೆ ಇನ್ನೊಂದು ನನಗೆ ಹೇಳಿದ್ದು ಭಾಳ ಖುಷಿ ಆಯಿತು. ಅವ್ರು ಒಂದಂತರೂ ಅಫರ್ಮೇಷನ್ ನಾನು ಡೈಲಿ ಫಾಲೋ ಮಾಡ್ತೀನಿ ಸರ್. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಅಫರ್ಮೇಷನ್ ಆಗುತ್ತೆ. ಇನ್ನೊಂದು ಹೇಳಿದ್ರು, ಸರ್ ನೀವು 2022-23 ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರಿ, IAS ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರಿ ಸರ್. ಆವಾಗ IAS ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಇಷ್ಟು ಈಸಿ ಇರುತ್ತೆ, ಹಂಗೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂಥೇಳಿ ನಾನು ಮಾಡಿದೆ ಸರ್, ನಂದು ಕ್ಲಿಯರ್ ಆಯಿತು ಅಂತ ಹೇಳಿದ್ರು. ಅದು ಆ ಖುಷಿನೇ ಬೇರೆ ರೀ. ಸೊ ಒಬ್ಬ ಶಿಕ್ಷಕನಿಗೆ ತನ್ನ ಮಕ್ಕಳು ಏನು ಸಾಧನೆ ಮಾಡ್ತಾರೆ ಖುಷಿ ಆಗುತ್ತೆ ಇಲ್ಲ ಗೊತ್ತಿಲ್ಲ. ವಿದ್ಯಾರ್ಥಿಗಳು ಸಾಧನೆ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ತುಂಬ ಪ್ರೌಡ್ ಫೀಲ್ ಆಯಿತು ಪೂಜಾ ಅವರಿಂದ. ಸೊ ಈಗ ನೆಕ್ಸ್ಟ್ ನಿಮ್ಮ ಸರದಿ. ನೀವು ಬರೀ ಇದು ಟಫ್, PC ಟಫ್, PSI ಟಫ್, ಅದು ಟಫ್, ಇದು ಟಫ್ ಅಂತ ಅನ್ಬೇಡಿ. ಕುತ್ಕೊಂಡು ಚೆನ್ನಾಗಿ ಓದಿ, ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು. ಓಕೆ, ಸೊ